Hello everyone, welcome to Sanmargaha classes. Let us see question number 15 of chapter Some Natural Phenomena. Earthquakes are sometimes considered as disasters. Justify this statement. Earthquake andre ಏನು? It is nothing but sudden shaking or trembling of earth's surface is called as earthquake. ಹಾಗಿದ್ರೆ earthquakes are sometimes considered as disasters. ಯಾಕೆ ಅಂತ ಕೇಳ್ತಿದ್ದಾರೆ. Okay, let us imagine we have cup in our hand. ಈಗ ನಾವು ಸಡನ್ ಆಗಿ ಏನೋ ಒಂದು ಹೆಲ್ತ್ ಇಶ್ಯೂ ಆಯ್ತಾ ಅಥವಾ ಜ್ವರ ಬಂದಿದೆ, ಕಟ ನಡಗ್ಲಿಕ್ಕೆ ಸ್ಟಾರ್ಟ್ ಆದ್ವಿ. ಅವಾಗ ಏನಾಗುತ್ತೆ, ಕೈಯಲ್ಲಿರೋ ಕಪ್ಪಲ್ಲಿ ಏನಿದೆ ಅಲ್ಲ, ಟೀನ ಕಾಫಿನ ನೀರ ಏನಿದೆ ಅದು ಅದು ಕೂಡ ಶೇಕ್ ಆಗಿ ಚೆಲ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಕೆಲವೊಮ್ಮೆ ಜಾಸ್ತಿ ಬಾಡಿ ಟ್ರೆಂಬ್ಲಿಂಗ್ ಸ್ಟಾರ್ಟ್ ಆದ್ರೆ ಕೈಯಿಂದ ಬಿದ್ದು ಹೋಗ್ಬಹುದು. ಇಲ್ಲಿ ಅರ್ಥಕ್ವೇಕ್ ಅಲ್ಲಿ ಕೂಡ ಏನಾಗುತ್ತೆ, ಅರ್ಥಕ್ವೇಕ್ ಇಸ್ ನಥಿಂಗ್ ಬಟ್ ಶೇಕಿಂಗ್ ಆಫ್ ಅರ್ತ್ ಸರ್ಫೇಸ್ ಅಲ್ಲೇ ನಾವೆಲ್ಲ ಇರೋದು, ಬಿಲ್ಡಿಂಗ್ ಇರೋದು, ಡ್ಯಾಮ್ಸ್ ಇರೋದು, ಬ್ರಿಡ್ಜಸ್ ಇರೋದು ಅಲ್ವಾ, ಹ್ಯೂಮನ್ ಬೀಯಿಂಗ್ಸ್ ಇರೋದು ಅಥವಾ ಎನಿ ಲಿವಿಂಗ್ ಬೀಯಿಂಗ್ಸ್ ಇರೋದು. ಹಾಗಿದ್ರೆ ಇಲ್ಲಿ ಅರ್ತ್ ಸರ್ಫೇಸ್ ಶೇಕ್ ಆದ್ರೆ ಏನಾಯ್ತು, ಸೇಮ್ ಈಗ ಏನ್ ಹೇಳಿದ್ನಲ್ಲ, ನಾವು ಟೀ ಕಪ್ ಕೈಯಲ್ಲಿ ಹಿಡ್ಕೊಂಡಾಗ ಏನಾಯ್ತಲ್ಲ ಅದೇ ತರ ಆಗುತ್ತೆ. ಕೊಲ್ಯಾಪ್ಸ್ ಆಫ್ ಬಿಲ್ಡಿಂಗ್ಸ್, ಲಾಸ್ ಆಫ್ ಲೈಫ್ may happen alva. This earthquake may cause collapse of buildings, dams, bridges, or it may also take lives alva. ಪ್ರಾಪರ್ಟೀಸ್ ಲಾಸ್ ಆಗ್ಬೋದು, ಸಾವು ನೋವು ಆಗ್ಬೋದು ಅಂತ ಹೇಳ್ತಾರಲ್ಲ ಅದು ಅದೇ ತರ. ಆಲ್ಸೋ ಇಟ್ ಕಾಸಸ್ ಸುನಾಮಿ, ಲ್ಯಾಂಡ್ಸ್ಲೈಡ್ಸ್ ಮತ್ತೆ ಸುನಾಮಿಯನ್ನ ಕೂಡ ಮಾಡಬಹುದು. ಫ್ಲಡ್ಗೆ ಕಾರಣ ಆಗಬಹುದು ಅರ್ಥಕ್ವೇಕ್. ಈ ಎಲ್ಲ ಕಾರಣದಿಂದ ಸುನಾಮಿ, ಫ್ಲಡ್ ಮತ್ತೆ ಲ್ಯಾಂಡ್ಸ್ಲೈಡ್ ಎಲ್ಲ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದಂತೂ ನಿಮಗ್ ಗೊತ್ತು ಅಲ್ವಾ. ಹಾಗಾಗಿ ಅರ್ಥಕ್ವೇಕ್ಸ್ ಆರ್ ಸಮ್ಟೈಮ್ಸ್ ಕನ್ಸಿಡರ್ಡ್ ಆಸ್ ಡಿಸಾಸ್ಟರ್ಸ್ ಅಂತ ಹೇಳ್ಬಹುದು. ಥ್ಯಾಂಕ್ ಯು.